ವಿಷಯ ಅಂತ ಅಂದ್ರೆ ಆಗಿರುವಂತ ಮುಜುಗರ ಆಮೇಲೆ ಸರ್ಕಾರಕ್ಕೂ ಕೂಡ ತಲೆಬಿಸಿ ತಂದಿರುವಂತ ಇದೇ ವಿಚಾರದಿಂದಾಗಿ ರಾಮಚಂದ್ರ ರಾವ್ ಅವರು ಕೂಡ ಬಹಳ ಗೊಂದಲದಲ್ಲಿದ್ದಾರೆ. ಸಿಎಂ ಕೂಡ ಶಿಸ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ವಿಷಯ ಅಂತಂದ್ರೆ ಅವ್ರು ಮುಂದಿರುವಂತ ಆಪ್ಷನ್ ಅಂತ ಅಂದ್ರೆ ಬಹುಶಃ ಅವರು VRS ತಗೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ವಾಲಂಟರಿ ರಿಟೈರ್ಮೆಂಟ್ ಯಾಕೆ ಅವ್ರು ತೆಗೆದುಕೊಳ್ಬಹುದು ಅಂತ ಅಂದ್ರೆ ಇನ್ನಿರುವಂತ ಅವಧಿ ಅವ್ರಿಗೆ ಕೇವಲ ಒಂದು 3 ರಿಂದ 4 ತಿಂಗಳಷ್ಟೇ. ಅನಂತರದಲ್ಲಿ ಅವರು ರಿಟೈರ್ಡ್ ಆಗಲೇಬೇಕು. ಈಗ ಅದಕ್ಕಿಂತ ಮುನ್ನ ಅವರು VRS ತೆಗೆದುಕೊಳ್ಬಹುದು ಅಥವಾ ಇನ್ನು ಡಿಪಾರ್ಟ್ಮೆಂಟ್ ಏನಾದರೂ ಅವರನ್ನ ಡಿಸ್ಮಿಸ್ ಮಾಡೋದು ಈ ಕ್ರಮನೂ ಕೂಡ ಆಗ್ಬೋದು. IPS ಅಧಿಕಾರಿಯ ಮತ್ತಷ್ಟು ರಾಸಲೀಲೆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ವಿಡಿಯೋ ನಂದಲ್ಲ ಅಂತ DGP ರಾಮಚಂದ್ರ ರಾವ್ ಹೇಳ್ತಾ ಇದ್ದಾರೆ. ಬಟ್ ಅದರ ನಡುವೆನೆ ಬಹಳಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಬಹಳಷ್ಟು ವಿಡಿಯೋ ಅಂತ ಅಂದ್ರೆ ಇನ್ಯಾವುದ್ಯಾವುದೋ ಮಹಿಳೆಯರ ಜೊತೆಗೆ ಅನ್ನುವಂಥದ್ದಲ್ಲ. ಈಗಿರುವಂತ 3 ವಿಡಿಯೋ ಏನಿದೆಯಲ್ಲ ಅದರ ಮುಂದುವರೆದ ಭಾಗಗಳು ಈಗ ಬಹಳ ವೈರಲ್ ಆಗ್ತಾ ಇದೆ. ಇನ್ನೂ ಯಾವ್ದಾದ್ರು ವಿಡಿಯೋಗಳಿದ್ರು ಅದು ಆದ್ರೂ ಆಗ್ಬೋದು. ಯಾಕಂತಂದ್ರೆ ಕೆಲ ಸಾಮಾಜಿಕ ಕಾರ್ಯಕರ್ತರು ಅದನ್ನೇ ಹೇಳ್ತಾ ಇದ್ರು, ಬಹಳ ಬಂದಿದ್ವು, ನಾವು ನೋಡಿರ್ಲಿಲ್ಲ ಅಷ್ಟೇ, ಬಹಳ ಕಂಪ್ಲೇಂಟ್ ಇತ್ತು ಅಂತೆಲ್ಲ ಹೇಳ್ತಿದ್ದಾರೆ. ಕಿರಣ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಈಗ ಒಂದು ಹಂತಲ್ಲಿ ಅವರು ಅದು 8 ವರ್ಷದ ಹಳೆ ವಿಡಿಯೋ ಅಂತ ಅಂತಾರೆ. ಅದೇನ್ ಬಾಯಿ ತಪ್ಪ ಹೇಳಿದ್ರು ಆ ನಂತರದಲ್ಲಿ ಮತ್ತೆ ಸರಿಪಡಿಸ್ಕೊಳ್ಳೋಕೆ ಎಲ್ಲ ಫ್ಯಾಬ್ರಿಕೇಟೆಡ್ ಅಂತ ಅಂತಿದ್ದಾರೆ. ಈ ಕಾಲದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ, ಹೌದು, ಅದನ್ನೇನು ಅಲ್ಗಳೆಯುವಂಥದ್ದಲ್ಲ. ಆದ್ರೆ ಈ ವಿಡಿಯೋದ ಮುಂದುವರೆದ ಭಾಗಗಳು ಈಗ ಬಹಳ ಬರೋಕ್ ಶುರು ಆಗಿದ್ದಾವೆ ಅನ್ನುವಂಥದ್ದು ಕೇಳ್ಪಡ್ತಾ ಇದೀವಿ. ಇದ್ರದ್ದು ಏನಿದು ಕಂಟಿನ್ಯೂಷನ್, ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬಿಡುತ್ತಾ, ಏನ್ ಕತೆ ಹಾಗಾದ್ರೆ ಕಿರಣ್? ಮಾಲ್ತೇಶ್, ಈಗ ಒಂದಷ್ಟು ವಿಡಿಯೋಗಳು ಅಂದರೆ ಈಗ ಆಲ್ರೆಡಿ ಎಡಿಟ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಏನು ಹೊರಗಡೆ ರಿಲೀಸ್ ಆಗಿತ್ತು, ವೈರಲ್ ಆಗಿತ್ತು, ಅಂದರೆ ಮಧ್ಯಾಹ್ನದಿಂದ ಏನು ಒಂದು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ, ಅದಲ್ದಲ್ಲೇ ಅದೇ ಒಂದು ವಿಡಿಯೋದ ಮೂರು ಬೇರೆ ಅಂದರೆ ಅದಕ್ಕೆ ಎಕ್ಸ್ಟೆನ್ಷನ್ ಅಂದರೆ ಕಂಪ್ಲೀಟಾಗಿ ಒರಿಜಿನಲ್ ಫುಟೇಜ್ ಅದನ್ನು ಕೂಡ ಅವರು ಬ್ಲರ್ ಮಾಡಿಬಿಟ್ಟು ಆ ಲೇಡಿದು ಒಂದು ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂಗೆ ಅದನ್ನೇ ಫಸ್ಟ್ ಎಲ್ಲ ಸೇರಿಸ್ಬಿಟ್ಟು ಒಂದು ಮಾಡಿದರು ವಿಡಿಯೋನ. ಈಗ ಬೇರೆ ಹಂತವಾಗಿ ಬೇರೆ 4-5 ವಿಡಿಯೋಗಳು ಈಗ ಬರ್ತಾ ಇದೆ ಅದರದ್ದು ಕಂಟಿನ್ಯೂಷನ್ ಆಗಿ. ಇದು ಒಂದು ಕಡೆ. ಇನ್ನೊಂದು ಕಡೆ ಅದು ತಂದಲ್ಲ, ಇದೇನೋ ಫ್ಯಾಬ್ರಿಕೇಟ್ ಮಾಡಿದ್ದಾರೆ ಅಂತ ಆತ ಹೇಳ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಅವರ ವಾಯ್ಸು ಕೂಡ ಸ್ಪಷ್ಟವಾಗ್ತಾ ಇದೆ. ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಇರುವಂಥದ್ದು ಕಂಡು ಬರ್ತಾ ಇದೆ. ಆಡಿಯೋ ಕೂಡ ಒಂದಷ್ಟು ಇದ್ದಾವೆ, ಅಂದರೆ ಇದಕ್ಕೆಲ್ಲವೂ ಕೂಡ ಮಾತಾಡಿರುವಂಥದ್ದು. ಹಾಗಾಗಿ ಅವರು ಇವಾಗ ಈ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾರೆ, ಯಾಕೆಂದರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮಾಡಿರ್ಬೋದು ಅಥವಾ ಫ್ಯಾಬ್ರಿಕೇಟ್ನಿಂದ ಯಾರೋ ಮಾಡಿರ್ಬೋದು ಅನ್ನೋ ಒಂದು ಹೇಳ್ತಾ ಇದ್ದಾರೆ. ಆದರೆ ಇರುವಂಥದ್ದು ಕೂಡ ಅವ್ರಿಗೂ ಕೂಡ ಗೊತ್ತಿದೆ. ಅದು ಬೆಳಗಾಂನಲ್ಲಿ ಅವರ ಕಚೇರಿಯಲ್ಲಿ ಆಗಿರುವಂಥ ಘಟನೆಗಳು, ಅಂದರೆ ಇದು ಒಂದು 5-6 ವರ್ಷದ ಹಿಂದೆ ಆಗಿರುವಂಥದ್ದು ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟ, ಯಾಕೆಂದರೆ ಮತ್ತೆ ಈಗ ಅವ್ರಿಗಿರುವಂಥ ಮುಂದಿನ ಆಪ್ಷನ್ ಕೇವಲ ಇನ್ನು 4 ತಿಂಗಳು ಮೇಗೆ ಅವರು ರಿಟೈರ್ಡ್ ಆಗ್ತಾರೆ. ಇತ್ತೀಚೆಗಷ್ಟೇ ಅವರು ಒಂದು ಸ್ಟೆಪ್ ಡಾಟರ್ದು ಯಾವುದೋ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅದರಲ್ಲೂ ಕೂಡ ಅವರ ಹೆಸರು ಬಂತು, ಅವ್ರನ್ನ ಎನ್ಕ್ವೈರಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಆತವನ್ನು ಸಸ್ಪೆನ್ಷನ್ ಮಾಡ್ತಾರೆ, ಮತ್ತೆ ಅವನಿಗೆ ಪೋಸ್ಟಿಂಗನ್ನು ಕೊಡ್ತಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈಗ ಅವರು ಮುಂದಿನ ಏನಂತ ಆಪ್ಷನ್ ಈಗಾಗಲೇ ಸರ್ಕಾರ ಅಂದರೆ CM ಸ್ಪಷ್ಟಪಡಿಸಿದ್ದಾರೆ, ಶಿಸ್ತು ಕ್ರಮ ಕೈಗೊಳ್ತೀನಿ ಅಂತ ಮಾಡಲೇಬೇಕಾಗತ್ತೆ. ಅದರಲ್ಲಿ ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೂ ಕೂಡ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕಾಗತ್ತೆ. ಯಾಕೆಂದರೆ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟ್ಗೆ ಭಾಳಷ್ಟು ಮುಜುಗರ ಬರುವಂಥ ಒಂದು ಸಂದರ್ಭ ಇದು. ಯಾವಾಗ ಹಳೇದಿದ್ರೂ ಕೂಡ ಈಗ ಸಂದರ್ಭ ಈ ಟೈಮಲ್ಲಿ ಆಗಿರೋದ್ರಿಂದ ಈಗ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಅದು 4 ವರ್ಷದ 5 ವರ್ಷದ 8 ವರ್ಷದ ಹಳೇದಾದರೂ ಕೂಡ ಈಗಿನ ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ. ಅದು ಒಂದು ಕೇಸ್, ಯಾಕೆಂದರೆ ಯಾರು ಕೂಡ ಲೇಡಿ ಬಂದು ಅಲ್ಲಿ ಓದೋರು, ಅಂದರೆ ಅಲ್ಲಿ ಯಾರು ಹೋಗಿದ್ರು, ಅದು ಇಂಟೆನ್ಷನ್ ಅವ್ರದ್ದು ಏನಾಗಿತ್ತು, ಇದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಅಥವಾ ಇವರ ವೀಕ್ನೆಸ್ನ ಗೊತ್ತಾಗಿ ಅದನ್ನು ಬೇರೆ ರೀತಿ ಬಳಕೆ ಮಾಡ್ಕೊಳ್ಳೋಕ್ಕೆ ಇದನ್ನು ವಿಡಿಯೋ ಮಾಡ್ಕೊಂಡಿದ್ರು, ಅಥವಾ ಏನಕ್ಕೆ ಇಷ್ಟು ವರ್ಷಗಳಾದ ನಂತರ ಈಗ ವಿಡಿಯೋ ಹೊರಗಡೆ ಬಂದಿದೆ ಅನ್ನೋದು ಎಲ್ಲವೂ ಕೂಡ ಪ್ರಶ್ನೆ. ಇದು ಸರ್ಕಾರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂಚೆನೇ ಕೂಡ ಗೊತ್ತಿತ್ತು, ನಮಗೂ ಕೂಡ ಇದೆ. ಇದರಿಂದ ಸಾಕಷ್ಟು ತಿಂಗಳಿಂದಲೂ ಕೂಡ ಗೊತ್ತಿತ್ತು, ಒಂದು IPS ಆಫೀಸರ್ದು ಈ ಒಂದು ವಿಡಿಯೋ ಇದೆ, ಯಾವಾಗ ಬೇಕಾದ್ರೂ ಹೊರಗಡೆ ಬರುತ್ತೆ ಅನ್ನೋದು ಗೊತ್ತಿತ್ತು. ಆದರೆ ಯಾವ ಟೈಮಲ್ಲಿ ಅನ್ನೋದು ಒಂದು ಕ್ವಶನ್ ಆಗಿತ್ತು ಅಷ್ಟೇ. ಬಿಟ್ಟರೆ ಈ 4-5 ವರ್ಷದಿಂದಲೇ ಇದನ್ನು ಶೂಟ್ ಇದೆ. ಭಾಳಷ್ಟು ಜನ ಅದನ್ನು ಇದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಆ ವಿಡಿಯೋ ಇಟ್ಕೊಂಡು ಬೇರೆ ಮೀಡಿಯಾ ಆಫೀಸ್ಗಳಿಗೆ ಹೋಗಿದ್ದಾರೆ, ಬೇರೆಯವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಎಲ್ಲವೂ ಕೂಡ ಗೊತ್ತಿತ್ತು. ಆದರೆ ಈ ಟೈಮಲ್ಲಿ ಹಿಂಗೆ ಬಂತು ಹೊರಗಡೆ ಅನ್ನೋದು ಒಂದು. ಇನ್ನು ಉಳಿದಿರುವಂಥ 4 ಈಗ ಯಾಕೆಂದರೆ VRS ತೊಗೊಳಕ್ಕೂ ಕೂಡ ಅವ್ರಿಗೆ ಅವಕಾಶ, ಯಾಕೆಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಯ್ತಂದರೆ ತೊಗೊಳಕ್ಕೆ ಬರೋದಿಲ್ಲ, ಅವ್ರು ಕೊಡುವಂಥ ರೆಸಿಗ್ನೇಷನ್ ಕೂಡ ಅಕ್ಸೆಪ್ಟ್ ಆಗೋದಿಲ್ಲ. ಹಾಗಾಗಿ ಏಕೆಂತಂದರೆ ಒಂದು ಆ ಥರದ್ದು ಕೊಟ್ಟರೆ ಈ ಒಂದು ಸಸ್ಪೆನ್ಷನಲ್ಲಿ ಇಲ್ಲ ಅಲ್ಲೇ ಮುಗಿದೋಗುತ್ತೋ, ಯಾಕೆಂದರೆ ಮತ್ತೆ ಅವ್ರಿಗೆ ಬೆನಿಫಿಟ್
ಬೆನಿಫಿಟ್ಸ್ ಏನಿದೆ ಅಂದರೆ ಡಿಪಾರ್ಟ್ಮೆಂಟಿಂದ ನಂತರ ಸಿಗುವಂಥ ಪೆನ್ಷನ್ ಇರ್ಬೋದು, ಬೇರೆ ಬೇರೆ ಏನಿದೆ ಬೆನಿಫಿಟ್ಸ್, ಬಹುಶಃ ಅದಕ್ಕೂ ಕೂಡ ಒಂದು ಸ್ಟಾಪ್ ಆಗುತ್ತೆ. ಹಾಗಾಗಿ ಅದು ಯಾವ ರೀತಿ ಇರೋದು ಮೇಗೆ ಅವ್ರು ರಿಟೈರ್ಡ್ ಆಗೋದ್ರಿಂದ ಅಷ್ಟೊತ್ತಿಗೆ ಈ ಒಂದು ಎನ್ಕ್ವೈರಿ ಮಾಡಿಕೊಂಡು ರಿಪೋರ್ಟ್ ತೊಗೊಂಡು ಮತ್ತೆ ಅವರು ಒಂದು ತಿಂಗಳು ಒಂದು ವಾರನ ಅವರು ಮತ್ತೆ ಸರ್ವಿಸಿಗೆ ಬಂದು ಉಳಿದಿರೋಂಥ ಪ್ರೊಸೀಜರ್ನ ಮಾಡ್ಕೋತಾರೋ, ಅಥವಾ ಅವರು ಪರ್ಮನೆಂಟಾಗಿ ಇಲ್ಲೇ ಒಂದು ರಜೆ ಮೇಲೆ ಹೋಗುವಂಥದ್ದು, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ. ಸದ್ಯಕ್ಕೆ ಈಗ ಸರ್ಕಾರ ಒಂದು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಮುಂದಾಗಿದೆ. ಅದು ಯಾವ ರೀತಿ ಏನಾರು ಕಮಿಟಿ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಎಲ್ಲ ಕಡೆನೂ ಕೂಡ ಇನ್ಫಾರ್ಮೇಷನ್ ತಗೋತಾ ಇದ್ದಾರೆ. ಯಾವಾಗ ಶೂಟ್ ಆಗಿರೋದು, ಯಾವ ಆಫೀಸಲ್ಲಿದ್ದಾಗ, ಯಾವ ಟರ್ಮಲ್ಲಿ, ಯಾರದು ಲೇಡಿ, ಎಲ್ಲವೂ ಕೂಡ ಈಗ ಸಂಬಂಧಪಟ್ಟಂತೆ ಎನ್ಕ್ವೈರಿ ಶುರು ಆಗಿದೆ. ಬಹುಶಃ ಮುಂದಿನ ಹಂತದಲ್ಲಿ ಅವರು ಲೀಗಲ್ ಆಗಿ ನಾವು ಫೈಟ್ ಮಾಡ್ತೀನಿ ಅಂತ ಅಂದರು. ಆದರೂ ಕೂಡ ಇನ್ನೊಂದು ಕಡೆ ಸರ್ಕಾರ ಈಗಾಗಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗಿದೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.